ಒಮ್ಮೆ ರೇಣುಕಾ ದೇವಿಯು ನದಿಗೆ ಹೋದಾಗ ಮನಸ್ಸಿನ ಏಕಾಗ್ರತೆಯನ್ನು ಕಳೆದುಕೊಂಡಳು. ಇದರಿಂದ ಕೋಪಗೊಂಡ ಆಕೆಯ ಪತಿ ಜಮದಗ್ನಿ ಮಹರ್ಷಿಗಳು ಮಗ ಪರಶುರಾಮನಿಗೆ ತನ್ನ ತಾಯಿಯ ತಲೆಯನ್ನು ಕತ್ತರಿಸಲು ಆಜ್ಞಾಪಿಸಿದರು. ತಂದೆಯ ಆಜ್ಞೆಯಂತೆ ಪರಶುರಾಮನು ತನ್ನ ತಾಯಿ ರೇಣುಕೆಯನ್ನು ಬೆನ್ನಟ್ಟಿದನು. ರೇಣುಕಾದೇವಿಯು ರಕ್ಷಣೆಗಾಗಿ ಒಬ್ಬ ಮಾತಂಗಿ, ಕೆಲವು ಕಡೆ ದಲಿತ ಮಹಿಳೆ ಎಂದು ಉಲ್ಲೇಖಿಸಲಾಗಿದೆ. ಪರಶುರಾಮನು ಆ ಮನೆಗೆ ನುಗ್ಗಿ ತನ್ನ ತಾಯಿ ರೇಣುಕೆ ಮತ್ತು ಆಕೆಯನ್ನು ತಡೆಯಲು ಬಂದ ಮಾತಂಗಿ ಇಬ್ಬರ ಶಿರವನ್ನು ಕತ್ತರಿಸಿದನು. ನಂತರ ಮಗನ ನಿಷ್ಠೆಗೆ ಮೆಚ್ಚಿದ ಜಮದಗ್ನಿ ಮಹರ್ಷಿಗಳು ಪರಶುರಾಮನಿಗೆ ವರವನ್ನು ಕೇಳಲು ಹೇಳಿದರು. ಪರಶುರಾಮನು ತನ್ನ ತಾಯಿಯನ್ನು ಪುನರ್ಜೀವನಗೊಳಿಸುವಂತೆ ಕೇಳಿಕೊಂಡನು. ತರಾತುರಿಯಲ್ಲಿ ತಲೆಗಳನ್ನು ಜೋಡಿಸುವಾಗ ರೇಣುಕೆಯ ತಲೆಯನ್ನು ಮಾತಂಗಿಯ ದೇಹಕ್ಕೆ ಮತ್ತು ಮಾತಂಗಿಯ ತಲೆಯನ್ನು ರೇಣುಕೆಯ ದೇಹಕ್ಕೆ ಜೋಡಿಸಲಾಯಿತು. ಪರಿಣಾಮ ಹೀಗೆ ಅಪ್ಪಿತಪ್ಪಿ ಶಿರ ಮತ್ತು ದೇಹಗಳು ಬದಲಾದಾಗ ಇಬ್ಬರು ಹೊಸ ರೂಪಗಳನ್ನು ಪಡೆದರು. ಒಂದು ಮಾರಿ ಅಥವಾ ಯಲ್ಲಮ್ಮ, ಬ್ರಾಹ್ಮಣ ಶಿರ ರೇಣುಕೆ ಮತ್ತು ಮಾತಂಗಿ ದೇಹವನ್ನು ಹೊಂದಿದ ರೂಪವನ್ನು ಹೆಚ್ಚಿನ ಕಡೆ ಯಲ್ಲಮ್ಮ ಅಥವಾ ರೇಣುಕಾ ಯಲ್ಲಮ್ಮ ಎಂದು ಪೂಜಿಸಲಾಗುತ್ತದೆ. 2. ಮಾತಂಗಿ ಶಿರ ಮತ್ತು ರೇಣುಕೆ ಬ್ರಾಹ್ಮಣ ದೇಹವನ್ನು ಹೊಂದಿದ ರೂಪವನ್ನು ಗ್ರಾಮದೇವತೆಯಾಗಿ ಪೂಜಿಸಲಾಗುತ್ತದೆ. ಈ ಕಥೆಯು ದೈವಿಕ ಶಕ್ತಿ ಮತ್ತು ಜಾತಿಗಳ ನಡುವಿನ ಸಮನ್ವಯತೆಯನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತದೆ.